ಹಳ್ಳಿಯ ಕತೆ ಮರೆಯಾದ ಮಣ್ಣಿನ ಸುವಾಸನೆ. ಕರ್ನಾಟಕದ ಒಂದು ಸಣ್ಣ ಹಳ್ಳಿ ಮಲ್ಲಿಗೇಪುರ. ಹಳ್ಳಿಯ ಸುತ್ತಲೂ ಹಸಿರು ಹೊಲಗಳು, ತೆಂಗಿನ ತೋಟಗಳು, ದೂರದಲ್ಲಿ ಕಾಣುವ ಗುಡ್ಡಗಳು, ಮಧ್ಯೆ ಹರಿಯುವ ಸಣ್ಣ ಹೊಳೆ, ಇವೆಲ್ಲ ಸೇರಿ ಆ ಹಳ್ಳಿಗೆ ಒಂದು ಸ್ವರ್ಗದಂಥ ಸೌಂದರ್ಯ ನೀಡುತ್ತಿದ್ದವು. ಹಳ್ಳಿಯ ಜನರು ಸರಳ ಜೀವನ ನಡೆಸುತ್ತಿದ್ದರು. ಬೆಳಗ್ಗೆ ಕೋಳಿಯ ಕೂಗಿನಿಂದ ದಿನ ಆರಂಭವಾಗುತ್ತಿತ್ತು, ಸಂಜೆ ದೇವಾಲಯದ ಗಂಟೆ ಧ್ವನಿಯಿಂದ ಮುಗಿಯುತ್ತಿತ್ತು. ರಾಮಯ್ಯನಿಗೆ ಗೋಪಾಲ ಎಂಬ ಮಗನಿದ್ದ. ಗೋಪಾಲನು ಓದಿನಲ್ಲಿ ಚತುರ. ಅವನು ಹಳ್ಳಿಯ ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡೆದು ನಗರದಲ್ಲಿ ಕಾಲೇಜಿಗೆ ಹೋಗಿದ್ದ. ಹಳ್ಳಿಯ ಜನರೆಲ್ಲ ನಮ್ಮ ಗೋಪಾಲ ದೊಡ್ಡ ಅಧಿಕಾರಿಯಾಗ್ತಾನೆ ಎಂದು ಹೆಮ್ಮೆಪಡುತ್ತಿದ್ದರು. ಆದರೆ ಗೋಪಾಲನ ಮನಸ್ಸಿನಲ್ಲಿ ಬೇರೆ ಕನಸುಗಳಿದ್ದವು. ಅವನು ನಗರ ಜೀವನಕ್ಕೆ ಆಕರ್ಷಿತನಾಗಿದ್ದ. ದೊಡ್ಡ ಕಟ್ಟಡಗಳು, ವಾಹನಗಳ ಗದ್ದಲ, ಬೆಳಕುಗಳಿಂದ ಕಂಗೊಳಿಸುವ ರಸ್ತೆ, ಇವೆಲ್ಲ ಅವನಿಗೆ ಹೊಸ ಲೋಕದ ಅನುಭವ ನೀಡಿದವು. ಒಮ್ಮೆ ರಜೆಯಲ್ಲಿ ಗೋಪಾಲ ಹಳ್ಳಿಗೆ ಬಂದ. ರಾಮಯ್ಯ ಸಂತೋಷದಿಂದ ಅವನನ್ನು ಬರಮಾಡಿಕೊಂಡ. ಮಗನೇ, ಓದು ಹೇಗಿದೆ ಎಂದು ಕೇಳಿದ. ಚೆನ್ನಾಗಿದೆ ಅಪ್ಪ ಎಂದು ಗೋಪಾಲ ಉತ್ತರಿಸಿದ. ನೀನು ಓದಿ ದೊಡ್ಡವನಾದ್ಮೇಲೆ ನಮ್ಮ ಹಳ್ಳಿಯ ಜನರಿಗೆ ಸಹಾಯ ಮಾಡಬೇಕು ಎಂದು ರಾಮಯ್ಯ ಹೇಳಿದರು. ಗೋಪಾಲ ಮೌನವಾಗಿದ್ದ. ಅವನಿಗೆ ಹಳ್ಳಿಯಲ್ಲಿ ಉಳಿಯುವ ಆಸೆಯೇ ಇರಲಿಲ್ಲ. ಕಾಲ ಕಳೆಯಿತು. ಗೋಪಾಲ ಪದವಿ ಪೂರ್ಣಗೊಳಿಸಿ ಬೆಂಗಳೂರಿನಲ್ಲಿ ಉದ್ಯೋಗ ಪಡೆದ. ಅವನು ಅಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡತೊಡಗಿದ. ತಿಂಗಳಿಗೆ ಉತ್ತಮ ಸಂಬಳ ಸಿಗುತ್ತಿತ್ತು. ನಗರದ ಬದುಕಿನಲ್ಲಿ ಅವನು ನಿಧಾನವಾಗಿ ಹಳ್ಳಿಯನ್ನು ಮರೆತ. ರಾಮಯ್ಯ ಮಾತ್ರ ಹಳ್ಳಿಯಲ್ಲೇ ಉಳಿದ. ವಯಸ್ಸಾದರೂ ಹೊಲಕ್ಕೆ ಹೋಗುವುದನ್ನು ಬಿಡಲಿಲ್ಲ. ಬೆಳಗ್ಗೆ ಎದ್ದು ಎತ್ತುಗಳನ್ನು ಹೊಲಕ್ಕೆ ಕರೆದೊಯ್ಯುತ್ತಿದ್ದ. ಮಳೆ ಬಂದರೆ ಆಕಾಶದತ್ತ ನೋಡಿ ದೇವರನ್ನು ಧನ್ಯವಾದ ಹೇಳುತ್ತಿದ್ದ. ಒಂದು ವರ್ಷ ಭಾರೀ ಬರ ಬಂತು. ಹಳ್ಳಿಯ ಹೊಲಗಳು ಒಣಗಿದವು. ಹೊಳೆ ನೀರಿಲ್ಲದೆ ಬತ್ತಿಹೋಯಿತು. ರೈತರು ಸಂಕಷ್ಟಕ್ಕೆ ಸಿಲುಕಿದರು. ಹಲವರು ಸಾಲದಲ್ಲಿ ಮುಳುಗಿದರು. ರಾಮಯ್ಯ ಕೂಡ ಕಷ್ಟದಲ್ಲಿದ್ದ. ಆದರೂ ಆತ ತನ್ನ ಜಮೀನನ್ನು ಮಾರಲಿಲ್ಲ. ಈ ಮಣ್ಣು ನನ್ನ ತಾಯಿ ಎಂದು ಹೇಳುತ್ತಿದ್ದ. ಹಳ್ಳಿಯ ಜನರು ನಗರಗಳಿಗೆ ಕೆಲಸ ಹುಡುಕಿಕೊಂಡು ಹೋಗತೊಡಗಿದರು. ಮಲ್ಲಿಗೇಪುರದ ಮನೆಗಳು ಖಾಲಿಯಾಗತೊಡಗಿದವು. ಮಕ್ಕಳ ನಗುವು ಕಡಿಮೆಯಾಯಿತು. ಹಳ್ಳಿಯ ಹಬ್ಬಗಳಲ್ಲೂ ಹಿಂದಿನ ಸಂಭ್ರಮ ಕಾಣಿಸಲಿಲ್ಲ. ಒಂದು ದಿನ ರಾಮಯ್ಯ ಅಸ್ವಸ್ಥನಾದ. ಹಳ್ಳಿಯ ವೈದ್ಯರು ನಗರದ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಎಂದರು. ಆಗ ಹಳ್ಳಿಯವರು ಗೋಪಾಲನಿಗೆ ಸುದ್ದಿ ಕಳುಹಿಸಿದರು. ಅವನು ತಂದೆಯನ್ನು ಆಸ್ಪತ್ರೆಗೆ ಸೇರಿಸಿದ. ರಾಮಯ್ಯ ನಿಧಾನವಾಗಿ ಮಾತನಾಡಿದ. ಗೋಪಾಲ, ನಾನು ಹೆಚ್ಚು ದಿನ ಇರಲಾರೆನೋ. ಆದರೆ ಒಂದು ಮಾತು ನೆನಪಿಟ್ಟುಕೋ, ಹಳ್ಳಿಯ ಮಣ್ಣು ಮನುಷ್ಯನನ್ನು ಬದುಕಿಸುತ್ತದೆ. ಗೋಪಾಲನ ಕಣ್ಣು ನೀರಿನಿಂದ ತುಂಬಿತು. ಕೆಲವು ದಿನಗಳ ಬಳಿಕ ರಾಮಯ್ಯ ನಿಧನರಾದ. ಹಳ್ಳಿಯ ಜನರೆಲ್ಲ ದುಃಖಪಟ್ಟರು. ರಾಮಯ್ಯನ ಅಂತ್ಯಕ್ರಿಯೆಯ ಸಮಯದಲ್ಲಿ ಒಬ್ಬ ವೃದ್ಧ ರೈತ ಗೋಪಾಲನಿಗೆ ಹೇಳಿದರು, ನಿನ್ನ ತಂದೆ ಈ ಹಳ್ಳಿಗೆ ಬೆನ್ನೆಲುಬು ಇದ್ದರು. ಆ ಮಾತು ಗೋಪಾಲನ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಗೋಪಾಲ ಬೆಂಗಳೂರಿಗೆ ಹಿಂದಿರುಗಿದರೂ ಅವನ ಮನಸ್ಸು ಕೆಲಸದಲ್ಲಿ ಇರಲಿಲ್ಲ. ಪ್ರತಿದಿನವೂ ಅವನಿಗೆ ತಂದೆಯ ಮಾತುಗಳು ನೆನಪಾಗುತ್ತಿದ್ದವು. ಒಂದು ದಿನ ಅವನು ನಿರ್ಧಾರ ಮಾಡಿದ, ನಾನು ಹಳ್ಳಿಗೆ ಮರಳಬೇಕು. ಅವನು ಉದ್ಯೋಗ ತೊರೆದು ಮಲ್ಲಿಗೇಪುರಕ್ಕೆ ಬಂದ. ಹಳ್ಳಿಯ ಜನರು ಆಶ್ಚರ್ಯಪಟ್ಟರು. ನಗರದ ದೊಡ್ಡ ಕೆಲಸ ಬಿಟ್ಟು ಬಂದೆಯಾ ಎಂದು ಕೇಳಿದರು. ಗೋಪಾಲ ನಕ್ಕು, ಹೌದು, ನನ್ನ ಹಳ್ಳಿ ನನ್ನನ್ನು ಕರೆಯುತ್ತಿದೆ ಎಂದ. ಅವನು ಕೃಷಿಯಲ್ಲಿ ಹೊಸ ವಿಧಾನಗಳನ್ನು ಪರಿಚಯಿಸಿದ. ಮಳೆ ನೀರು ಸಂಗ್ರಹಿಸುವ ಯೋಜನೆ ಮಾಡಿದರು. ಸರ್ಕಾರದ ಯೋಜನೆಗಳನ್ನು ಹಳ್ಳಿಗೆ ತಂದ. ಯುವಕರಿಗೆ ತರಬೇತಿ ನೀಡಿದ. ಒಣಗಿದ್ದ ಹೊಲಗಳಲ್ಲಿ ಮತ್ತೆ ಹಸಿರು ಮೂಡತೊಡಗಿತು. ಹಳ್ಳಿಯವರು ಒಟ್ಟಾಗಿ ಕೆಲಸ ಮಾಡತೊಡಗಿದರು. ಮಹಿಳೆಯರು ಸ್ವಸಹಾಯ ಸಂಘಗಳನ್ನು ಆರಂಭಿಸಿದರು. ಮಕ್ಕಳು ಶಾಲೆಗೆ ಹೋಗತೊಡಗಿದರು. ಹಳ್ಳಿಯ ಹಬ್ಬಗಳು ಮತ್ತೆ ಸಂಭ್ರಮದಿಂದ ನಡೆಯತೊಡಗಿದವು. ಒಮ್ಮೆ ಜಿಲ್ಲಾಧಿಕಾರಿ ಹಳ್ಳಿಗೆ ಭೇಟಿ ನೀಡಿದರು. ಮಲ್ಲಿಗೇಪುರದ ಅಭಿವೃದ್ಧಿ ನೋಡಿ ಆಶ್ಚರ್ಯಪಟ್ಟರು. ಈ ಬದಲಾವಣೆಯ ರಹಸ್ಯ ಏನು ಎಂದು ಕೇಳಿದರು. ಗೋಪಾಲ ನಗುತ್ತಾ ಹೇಳಿದರು, ನಮ್ಮ ಹಳ್ಳಿಯ ಮಣ್ಣಿನ ಮೇಲೆ ಇರುವ ಪ್ರೀತಿ. ಕಾಲ ಕಳೆದಂತೆ ಮಲ್ಲಿಗೇಪುರ ರಾಜ್ಯದಲ್ಲೇ ಮಾದರಿ ಹಳ್ಳಿಯಾಯಿತು. ಹೊರನಾಡಿನಿಂದಲೂ ಜನರು ಬಂದು ಕೃಷಿ ವಿಧಾನಗಳನ್ನು ಕಲಿಯತೊಡಗಿದರು. ಒಂದು ಸಂಜೆ ಗೋಪಾಲ ಹೊಲದ ಅಂಚಿನಲ್ಲಿ ನಿಂತಿದ್ದ. ಗಾಳಿ ಮಣ್ಣಿನ ಸುವಾಸನೆ ತಂದು ಅವನ ಮುಖಕ್ಕೆ ತಾಕಿತು. ಅವನಿಗೆ ತಂದೆಯ ಮಾತುಗಳು ಮತ್ತೆ ನೆನಪಾದವು. ಮಣ್ಣನ್ನು ಪ್ರೀತಿಸಿದವನು ಎಂದಿಗೂ ಹಸಿದಿರಲಾರ. ಗೋಪಾಲ ಆಕಾಶದತ್ತ ನೋಡಿದ. ಸೂರ್ಯಾಸ್ತದ ಕೆಂಪು ಬೆಳಕು ಹೊಲಗಳ ಮೇಲೆ ಹರಡಿತ್ತು. ಅವನ ಹೃದಯದಲ್ಲಿ ಶಾಂತಿ ತುಂಬಿತು. ಮಲ್ಲಿಗೇಪುರ ಮತ್ತೆ ಜೀವಂತವಾಗಿತ್ತು. ಆ ಹಳ್ಳಿಯ ಕತೆ ಜನರಿಗೆ ಒಂದು ಪಾಠವಾಯಿತು.
ಹಳ್ಳಿ ಎಂದರೆ ಕೇವಲ ಮನೆಗಳ ಗುಂಪಲ್ಲ, ಅದು ಮಣ್ಣಿನ ಜೊತೆ ಬೆಸೆದ ಜೀವನ, ಸಂಸ್ಕೃತಿ ಮತ್ತು ಮನುಷ್ಯರ ಆತ್ಮ.